ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಯಾಬ್ಗೋಲಿನ್ 0.25 ಟ್ಯಾಬ್ಲೆಟ್ ಬಗ್ಗೆ. ಈ ರೀತಿ ಇದ್ರದ್ದು ಪ್ಯಾಕೇಜಿಂಗ್ ಇರ್ತೈತ್ರಿ. ಸೊ ಇದ್ರದ್ದು ನೋಡ್ರಿ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ ಪ್ರತಿಯೊಂದು ಟ್ಯಾಬ್ಲೆಟ್ ಒಳಗಡೆ ಕ್ಯಾಬರ್ಗೋಲಿನ್ 0.25 mg ಪ್ರಮಾಣದಾಗ ಇರ್ತೈತಿ ಇದು. ಸೊ ಕ್ಯಾಬರ್ಗೋಲಿನ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಅದಕ್ಕೆ ಡೋಪಾಮಿನ್ ಅಗೋನಿಸ್ಟ್ ಅಂತಾರ್ರಿ. ಸೊ ಈ ಟ್ಯಾಬ್ಲೆಟ್ ಡಾಕ್ಟರ್ ನೋಡ್ರಿ ಯಾಕೆ ಬರೆದು ಕೊಟ್ಟಿರ್ತಾರೆ ಅಂದ್ರೆ, ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ಅವ್ರ ಶರೀರ ಒಳಗಡೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಪ್ರಮಾಣದಾಗ ಇತ್ತಂದ್ರೆ ಅದರಲ್ಲಿಂತ ಆಗೋ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಮಹಿಳೆಯವ್ರ ಶರೀರ ಒಳಗಡೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಭಾಳ ಜಾಸ್ತಿ ಪ್ರಮಾಣದಾಗ ಇತ್ತಂದ್ರೆ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಪೀರಿಯಡ್ಸ್ ಮುಟ್ಟು ಆಗ್ಲಾರ್ದಂಗೆ ಇರೋದು, ಇಲ್ಲ ಅವ್ರ ಸ್ತನದಾಗಿಂತ ಭಾಳ ಜಾಸ್ತಿ ಹಾಲು ಉತ್ಪತ್ತಿ ಆಗೋದು, ಅಂಥ ತಾಯಂದ್ರಿಗೆ ಕೂಡ ಯಾರು ಸತ್ತಿದ ಪಾಪುವನ್ನು ಜನ್ಮ ನೀಡಿರ್ತಾರೆ, ಇಲ್ಲ ಅಬೋರ್ಷನ್ ಮಿಸ್ಕ್ಯಾರೇಜ್ ಆಗಿರ್ತೈತೆ ಅಂತ ಮಹಿಳೆಯವರಿಗೆ ಕೂಡ ಸ್ತನದಾಗಿಂತ ಭಾಳ ಜಾಸ್ತಿ ಹಾಲು ಉತ್ಪತ್ತಿ ಆಗ್ತಾ ಇದೆ ಅಂದರೆ ಅದನ್ನು ಬಂದ್ ಮಾಡಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಮತ್ತು ಮಹಿಳೆಯವರಿಗೆ ಕಾಮ ಉತ್ತೇಜನ ಕಡಿಮೆ ಕೂಡ ಆಗ್ತೈತೆ ರೀ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಶರೀರದಾಗಿದ್ದಾಗ. ಇವೆಲ್ಲ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಮತ್ತು ಪುರುಷರಿಗೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಪ್ರಮಾಣದಾಗಿದ್ದರೆ ಏನೇನು ಸಮಸ್ಯೆ ಆಗ್ತೈತಪ್ಪ ಅಂದ್ರೆ ಕಾಮ ಉತ್ತೇಜನ ಕಡಿಮೆ ಆಗ್ತೈತಿ, ನಪುಂಸಕ್ತಿ ಸಮಸ್ಯೆ ಆಗೋದು, ಅವರು ಪುರುಷರ ಬ್ರೆಸ್ಟ್ನಾಗಿಂತ ಮಿಲ್ಕ್ ಉತ್ಪತ್ತಿ ಆಗೋದು, ಮತ್ತು ಅವ್ರ ಮಾಂಸಪೇಶಿಗಳು ಬರಾಬರಿ ಬೆಳೆಯೋಂಗಿಲ್ಲ, ಶರೀರದಾಗ ಕೂದಲ ಕರೆಕ್ಟ್ ಪ್ರಮಾಣದಾಗ ಬರೋಂಗಿಲ್ಲ, ಇಂಥವೆಲ್ಲ ಸಮಸ್ಯೆ ಆಗ್ತವ್ರಿ. ಅವನ್ನೆಲ್ಲ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಈ ಟ್ಯಾಬ್ಲೆಟ್ ಬರೆದು ಕೊಟ್ಟಿರ್ತಾರೆ. ಈ ಟ್ಯಾಬ್ಲೆಟ್ ನೋಡ್ರಿ ಅಡಲ್ಟ್ ಯಾರು ವಯಸ್ಸು 18ಕ್ಕಿಂತ ದೊಡ್ಡರದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವ್ರಿಗೆ ಡಾಕ್ಟರ್ ಇದನ್ನ ವಾರಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳಿರ್ತಾರ್ರಿ. ಸೊ ನೋಡ್ರಿ ಒಳಗಡೆ ಅಂತ ನೋಡಕ್ಕೆ ಈ ಟ್ಯಾಬ್ಲೆಟ್ ಈ ರೀತಿ ಇರ್ತಾವೆ. 4 ಟ್ಯಾಬ್ಲೆಟ್ ಸ್ಟ್ರಿಪ್ ಇರ್ತೈತಿ. ಸೊ ವಾರಕ್ಕೆ 2 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿರ್ತಾರೆ. ಊಟ ಆದ ನಂತರ ನಾರ್ಮಲ್ ನೀರು ಜೊತೆಗೆ. ಸೊ 3 ದಿನಕ್ಕೆ 1 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿರ್ತಾರೆ ರೀ. ಸೊ ಎಷ್ಟು ದಿನ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಎಷ್ಟು ದಿನ ನೀವು ಇದನ್ನು ಸೇವನೆ ಮಾಡಬೇಕು ಅನ್ಕೊಂತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.